ಹಲೋ ನಮಸ್ಕಾರ ರೀ. ಇವತ್ತು ನನ್ನ ಪಯಣ ನ್ಯೂರೆಂಬರ್ಗ್ ಒಳಗಿರುವಂತಹ ಜರ್ಮನಿ ರೈಲ್ವೆ ಮ್ಯೂಸಿಯಂ. ಇದು ನ್ಯೂರೆಂಬರ್ಗ್ ಒಳಗೆ ಇರಾಕ್ ಏನು ಕಾರಣ ಅಂತಂದ್ರೆ 1835 ಒಳಗೆ ಜರ್ಮನಿಸ್ ಫಸ್ಟ್ ಸ್ಟೀಮ್ ಇಂಜಿನ್ ಆಪ್ರೇಟ್ ಆಗಿದ್ದು ಇಲ್ಲಿಂದನ. ಅದು ನ್ಯೂರೆಂಬರ್ಗ್ ಟು ಫ್ಯೂರ್ತ್. ನೀವೀಗ ನೋಡತ್ತಿಲ್ಲ ಇದ ಟ್ರೈನ್ ಅವಾಗ ಆಪ್ರೇಟ್ ಆಗಿದ್ದು. ಇದ್ರ ಹೆಸರು ಆಡ್ಲರ್ ಅಂತ ಹೇಳಿ. ಇವಾಗ ಎಷ್ಟು ಚಂದ ಐತದ, ಅವಾಗಿನ ಹೆಂಗೆ ಇರ್ಬೇಕಿದು. ಅವಾಗಿಂದ ಇದನ್ನು ಕಾಪಾಡ್ಕೊತ ಬಂದಾರ. ಟ್ರೈನ್ ಒಳಗೆ ಅವಾಗಿಂದ ಭಾಳ ಎವಲ್ಯೂಷನ್ ಆಗ್ಯಾವ. ಸ್ಟೀಮ್ ಇಂಜಿನಿಂದ ಡಿಸೇಲ್ ಇಂಜಿನಿಂದ ಎಲೆಕ್ಟ್ರಿಕ್. ಜರ್ಮನಿ ಒಳಗೆ ವೆರೈಟಿ ಆಫ್ ಟ್ರೈನ್ಸ್ ಅದಾವ. ಟ್ರಾಮ್ಸ್, ಅಂಡರ್ಗ್ರೌಂಡ್ ಟ್ರೈನ್ಸ್, ಎಸ್ ಬಾನ್ ಟ್ರೈನ್ಸ್, ರೀಜನಲ್ ಎಕ್ಸ್ಪ್ರೆಸ್, ಯೂರೋಸಿಟಿ ಟ್ರೈನ್ಸ್, ಇಂಟರ್ಸಿಟಿ ಎಕ್ಸ್ಪ್ರೆಸ್ ಟ್ರೈನ್ಸ್. ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತೂ ತಾಸಿಗೆ 300 ಕಿಲೋಮೀಟ್ರ್ ಮೇಲೆ ಹೊಕ್ಕವ. ನೀವೀಗ ನೋಡತ್ತಿರಲ್ಲ ಈ ಟ್ರೈನ್ ಅಂತೂ ರಾಜರು ಓಡಾಡಕ್ಕೆ ಯೂಸ್ ಮಾಡ್ತಿದ್ರೇನೋ ಅನ್ನೋ ಹಂಗದಾವ. ನೀವು ಹಳೆ ಕಾಲದ ಬ್ರಿಟಿಷ್ ಕಾಲದ ಪಿಕ್ಚರ್ ಒಳಗದು ನೋಡಿರ್ಬೋದು ಇಂಥವು ಗತವೈಭವವಾಗಿರುವಂಥ ಟ್ರೈನನ್ನು. ಇವಾಗ ಹಿಂಗದಾವು, ಇನ್ನು ಅವಾಗ ಹೆಂಗೆ ಇವು ಮೆರೆದಿರಬಾರ್ದು. ಈ ಮ್ಯೂಸಿಯಂ ಒಳಗೆ ನೀವು ಹಳೆ ಕಾಲದ ಎಂಪ್ಲಾಯೀಸ್ ಯೂನಿಫಾರ್ಮ್ಸ್, ಮಾಡೆಲ್ ಟ್ರೈನ್ಸ್, ಓಲ್ಡ್ ಸ್ಕೂಟರ್, ಕಾರ್ಸ್ ಮತ್ತು ಡಿಫ್ಯೂಸ್ ಮಾಡಿರೋಂಥ ಬಾಂಬ್ ಶೆಲ್ಸ್, ಎಲ್ಲ ಟ್ರೈನ್ದು ಮಿನಿಯೇಚರ್, ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕಂತ ಹೇಳಿ ಕಿಡ್ಸ್ ಪ್ಲೇ ರೂಮ್, 150 ವರ್ಷದಿಂದ ಎಲ್ಲ ಥರದ ಟೆಲಿಫೋನ್ಗಳು, ವೆರೈಟೀಸ್ ಆಫ್ ಲ್ಯಾಂಡ್ಲೈನ್ಸ್, ಕಾರ್ಡ್ಲೆಸ್ಸಿಂದ ಹಿಡ್ಕೊಂಡು ಮೊಬೈಲ್ ಫೋನ್ ಒಳಗೂ ಇಲ್ಲಿಟ್ಟಾರ.